ದಿನಾಂಕ 5/12/2025 ವಿಶ್ವ ಮಣ್ಣು ದಿನಾಚರಣೆ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ. ಚಿಂತಾಮಣಿಯ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಕೃಷಿ ನಿರ್ವಹಣಾ ಸಂಸ್ಥೆಯವರಿಂದ ಅರ್ಥಪೂರ್ಣವಾಗಿ ವಿಶ್ವ ಮಣ್ಣು ದಿನಾಚರಣೆ ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮೊದಲ ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣವನ್ನು ಸಹಾಯಕ ಕೃಷಿ ಅಧಿಕಾರಿಗಳು ಭಾರ್ಗವಿ ಮೇಡಮ್ ರವರು ಆರಂಭಿಸುವ ಮೂಲಕ ಪ್ರಾರ್ಥನೆಯನ್ನು ಕೃಷ್ಣಪ್ಪ ವೆಂಕಟರೆಡ್ಡಿರವರು ಪ್ರಗತಿಪರ ರೈತ ಇವರಿಂದ ರೈತ ನಾಡಗೀತೆ ಹಾಡಿದರು. ಸಮಾರಂಭ ಅಧ್ಯಕ್ಷತೆಯನ್ನು ಅಮರನಾಥ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಚಿಂತಾಮಣಿಯವರು ನೆರವೇರಿಸಿದರು. ಅತಿಥಿಗಳು ಮೊದಲಿಗೆ ಪಾಪಿರೆಡ್ಡಿ ವಿಜ್ಞಾನಿ ಕೆವಿಕೆ ವಿಶ್ವವಿದ್ಯಾಲಯ ಕುರುಬೂರು, ಪ್ರಿಯಾಂಕಾ ಮೇಡಮ್ ಪಶುಸಂಗೋಪನೆ ಇಲಾಖೆ, ವರಲಕ್ಷ್ಮಿ ಮೇಡಮ್ ರೇಷ್ಮೆ ಇಲಾಖೆಯ ವಿಸ್ತರಣಾಧಿಕಾರಿ ಚಿಂತಾಮಣಿ. ಮೊದಲಿಗೆ ವಿಜ್ಞಾನಿಗಳಾದ ಪಾಪಿರೆಡ್ಡಿರವರು ಮಣ್ಣಿನ ಫಲವತ್ತತೆಯ ಬಗ್ಗೆ ಸವಿಸ್ತಾರವಾಗಿ ಹೇಳಿ ಮಣ್ಣು, ಜಲ, ನೀರು, ಗಾಳಿ ಸಂರಕ್ಷಣೆಯ ಬಗ್ಗೆ ವಿವರಿಸಿದರು. ಪ್ರಿಯಾಂಕಾ ಮೇಡಮ್ ರವರು ಪಶುಗಳು ಆರೋಗ್ಯವಾಗಿ ಇರಬೇಕಾದರೆ ಮಣ್ಣಿಗೆ ನೈಸರ್ಗಿಕತೆ ಬಗ್ಗೆ, ಔಷಧಿಗಳ ಬಗ್ಗೆ ತಿಳುವಳಿಕೆ ನೀಡಿದರು. ವರಲಕ್ಷ್ಮಿ ಮೇಡಮ್ ರವರು ರೇಷ್ಮೆ ಇಳುವರಿ ಬರಬೇಕಾದರೆ ನೈಸರ್ಗಿಕವಾದ ಎರೆಹುಳು ಗೊಬ್ಬರ, ಬೇವಿನ ಎಣ್ಣೆ, ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣು ಸಂರಕ್ಷಣೆ ಮಾಡಲು ರೈತರಿಗೆ ತಿಳಿಸಿದರು. ಇನ್ನು ಅಮರನಾಥ ರೆಡ್ಡಿಯವರು ಸುದೀರ್ಘವಾಗಿ ರೈತರಿಗೆ ಸೌಲಭ್ಯಗಳ ಬಗ್ಗೆ, ಸರ್ಕಾರದ ಸಹಾಯಧನದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ರೈತರಿಗೆ ಹೇಳಿ ರೈತರ ಸಂಪರ್ಕ ಕೇಂದ್ರಗಳಿಗೆ ಆಗಾಗ ರೈತರು ಭೇಟಿ ಕೊಡಲು ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಅನುಕೂಲ ಪಡೆಯಲು ತಿಳಿಸುತ್ತಾ, ನೀವು ಪ್ರಕೃತಿ ವಿಕೋಪವಾದಾಗ ನಿಮಗೆ 5 ಲಕ್ಷ ರೂಪಾಯಿ ಹಾಗೂ ಹಾವು ಕಚ್ಚಿ ಸತ್ತು ಹೋದ ರೈತರಿಗೆ 2 ಲಕ್ಷ ಪರಿಹಾರ ಹಣ ಕೊಡಲಾಗುವುದು. ಇದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ FIR ಕಾಪಿ ತೆಗೆದುಕೊಂಡು ಬರಲು ಹೇಳಿದರು. ಹೆಚ್ಚಿನ ವಿವರಗಳಿಗೆ ನಮ್ಮ ಕೃಷಿ ಇಲಾಖೆಗೆ ಬಂದು ನೇರವಾಗಿ ಭೇಟಿ ಮಾಡಿ ಪರಿಹಾರ ಪಡೆಯಲು ತಿಳಿಸಿದರು. ದಲ್ಲಾಳಿಗಳಿಗೆ ರೈತರು ಕಿವಿ ಕೊಡಬಾರದೆಂದು ಮನವಿ ಮಾಡಿದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದಲ್ಲೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲಿಯಲಿ ಹಾರಲಿ ಗದ್ದೆಗೆ ಮುಕುಟುಗಳು ಮುತ್ತಿಗೆ ಇನ್ನೇನು ಇನ್ನು ಊರು ಬೆಳೆದಾಗ ನೀವು ಉಪಯೋಗ ಮಾಡ್ತೀರಾ. ಆದ್ರಿಂದ ಏನು ಅಂದ್ರೆ ಈ ಲೆಗ್ಯುಮಿನಸ್ ಕ್ರಾಪ್ ವಿಶೇಷ ಏನಂದ್ರೆ ಅದು ನೈಟ್ರೋಜನ್ ನೀವು ಮಾಡಿದ್ರೆ ಅದಕ್ಕೆ ಇದು ಸೂಕ್ಷ್ಮ ಜೀವಿಗಳಿಗೆ ಊಟ ಕೊಟ್ಟಂತ ಎಲ್ಲ ಮಾಡಿ ನಮ್ಮ ರೇಷ್ಮೆ ಬೆಳೆಗಾರರು ಅಂತ ಹೇಳ್ತಾ ಇದು ಮಣ್ಣು ದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ವರ್ಷದ ಘೋಷವಾಕ್ಯ ಏನಂದ್ರೆ, ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು ಅಂತ. ಯಾಕೆ ಅಂದ್ರೆ ನಾವೆಲ್ಲ ಇವತ್ತು ಏನು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ, ಆಹಾರನ ಈ ನಾವು ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಜೀವಿಗಳಿಗೆ ಆಹಾರ ಬೇಕಾಗಿರುತ್ತೆ. ಮನುಷ್ಯರಿಗೆ ಒಬ್ಬರಿಗೆ ಅಲ್ಲ, ಪ್ರಾಣಿಗಳಿರ್ಬೋದು, ಜಲಚರಗಳಿರ್ಬೋದು. ನಮ್ಮ ರೈತರ ಬಗ್ಗೆ, ನಮ್ಮ ರೈತರ ಅನುಭವದ ಬಗ್ಗೆ, ನನ್ನ ಒಂದು ಅನುಭವದ ಬಗ್ಗೆ ಕೆಲವು ವಿಷಯವನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಂಧುಗಳೇ, ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ವ್ಯವಸಾಯ ಮಾಡ್ತಾ ಇದ್ರು, ಅವರ ಆರೋಗ್ಯ ಯಾಗಿತ್ತು, ಎಷ್ಟು ವರ್ಷ ಬದುಕ್ತಾ ಇದ್ರು, ಅದನ್ನು ನಾವು ಒಂದು ತಾಳ್ಮೆ ನೋಡಬೇಕು, ಯೋಚನೆ ಮಾಡಬೇಕು. ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಬೆಳೆ ಇಡಬೇಕಾದ್ರೆ ದನಗಳ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿ ಕೈ ಕೊಟ್ಟು ಚೆನ್ನಾಗಿ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೀತಾ ಇದ್ರು. ಆ ಬೆಳೆ ಕೂಡ ಅಷ್ಟೇ ಒಂದು ಸಾರಾಂಶವಾಗಿ ಬರ್ತಾ ಇತ್ತು, ಜನರು ಅಷ್ಟೇ ಗಟ್ಟಿಯಾಗಿದ್ರು. ಹಿಂದಿನ ಕಾಲದಲ್ಲಿ ಕೋಟೆ ಇವೆಲ್ಲ ಕೆಲವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು, ಕೋಟೆಗಳನ್ನು ಕಟ್ಟಿರ್ತಕ್ಕಂಥವ್ರು. ಆವಾಗ ಆಗಿನ ಕಾಲದಲ್ಲಿ ಯಾವುದೊಂದು ಮಿಷನರಿ ಇರಲಿಲ್ಲ. ನಮ್ಮ ಜನಗಳೇ, ನಮ್ಮ ಹಿರಿಯರ ಆಗಿನ ಕಾಲದಲ್ಲಿ ಎಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವುದು. ಅವಾಗ ಅಷ್ಟೊಂದು ಶಕ್ತಿ ಇತ್ತು. ಕಾರಣ ಏನು, ಭೂಮಿಯಲ್ಲಿ ಒಳ್ಳೆಯ ಬೆಳೆಯನ್ನು ಬೆಳೀತಾ ಇದ್ರು, ಒಳ್ಳೆಯ ಬೆಳೆಯನ್ನು. ಜನಗಳು ಕೂಡ ಅಷ್ಟೇ ಸತ್ಯವಾಗಿದ್ರು ಅವಾಗ. ಇವಾಗ ಏನಾಗಿದೆ ಅಂದ್ರೆ